ಯಾಕ ಎಷ್ಟು ದಿನ ಆಯ್ತಲ್ರಿ ಅಂಕಲ್ ವಾಕಿಂಗೇ ಬಂದಿಲ್ಲ? ನೀವೇನು ದೊಡ್ಡ ಬಾರಿ ಹುಡುಗ ಅಂತ ತಿಳ್ಕೊಂಡ್ರೇನ್ರಿ? ನೀವು ಅಂಕಲ್ ಆಗಿರಿ, ನನಗೆ ಅಂಕಲ್ ಅಂತಿರಲ್ಲ. ಸುಮ್ ಕಾಮಿಡಿ ಮಾಡಿನ್ರಿ, ಎಷ್ಟು ಸೀರಿಯಸ್ ಆಗಿ ತಿಳ್ಕೊತಿರಲ್ಲ. ಇಬ್ರು ಸೇಮ್ ವಯಸ್ಸು ಹೇಳ್ರಿ, ಯೋಚನೆ ಮಾಡ್ಬೇಡ್ರಿ ನೀವು. ಸುಮ್ಮ ಅಂತೀನಿ ಅಂದಂಗೆ. ಯಾಕ್ರಿ 2 ದಿನ ಆಯ್ತು ವಾಕಿಂಗೇ ಬಂದಿಲ್ಲಲ್ಲ? ಟೈಮ್ ಪಾಸ್ ಆಗ್ಲಿರಿಪ್ಪ ನಮಗೆ. ಯಾಕ ಕೈಕಾಲ ನೋವಾಗಿದ್ದು ಬಿಡ್ರಿ, ಅದಕ್ಕೆ ಹೋಗಿ ಬರಲಿಲ್ಲ. ಇನ್ನು ಮುಂದೆ ಅಂದ್ರೂ ನಾವು ವಾಕಿಂಗ್ ಬರೋದು ಕಡಿಮೆನೇ ರೀ. ನಮ್ಗೆ IPL ಶುರು ಆತವ್ರಿ. ಇನ್ನು ಮುಂದೆ ಲೇಟಾಗಿ ಮಲ್ಕೊಳ್ಳೋದು ಆಗ್ತದ, ಜಲ್ದಿ ಎದ್ದೇಳಕ್ಕೆ ಒಲ್ಲೆ ಆಗ್ತದ್ರಿ. ಅದಕ್ಕೆ ಬರಂಗೇ ಇಲ್ರಿ ಇನ್ನು ಮುಂದೆ ವಾಕಿಂಗ್ ಕಟ್. ಬಾರಿ ಬಿಡ್ರಪ್ಪ, IPL ಶುರು ಆಗ್ತದಂಗೆ ವಾಕಿಂಗ್ ಬಿಡ್ತೀರಿ? ಅಷ್ಟು ಇಂಟ್ರೆಸ್ಟ್ ನಿಮಗೆ ಕ್ರಿಕೆಟ್ ಮೇಲೆ? ದೇಹದ್ದು ನೋಡ್ಕೋಬೇಕಲ್ರಿ ನಿಮ್ಮ ಆರೋಗ್ಯನು. ಒಂದು ತಿಂಗಳದಾಗ ಏನು ಏರುಪೇರು ಆಗ್ತದ ಬಿಡ್ರಿ ಆರೋಗ್ಯ. ಮಾಡ್ತೀನಿ ರೀ, ಮತ್ತೆ 8ರ ನಂತರ ಒಂದು ಸ್ವಲ್ಪ ತಿರುಗಾಡಿ ಹೋಗ್ತೀನಿ ರೀ. ಆದ್ರೆ ಬಂದು ಹಿಂಗೆ ಆದ್ರೆ 8ರ ತನ ನಂತರ ಮಾತ್ರ ಎದ್ದೇಳೋದಾಗಲ್ರಿಪ್ಪ. 12ರ ತನ ಆಗ್ತದ್ರಿ ಮಲ್ಕೊಳ್ಳೋದು. ಏನು ಇಂಟ್ರೆಸ್ಟ್ ಇರ್ತದೆ ಅಂತೀರಿ ನೀವು? ಬಾಬಾ ಯಾಕೆ IPL ಮೇಲೆ ಇಷ್ಟು ಇಂಟ್ರೆಸ್ಟ್ ತೋರ್ಸಕತ್ತೀರಿ? ಅಂದ್ರೆ ಏನು ಬೆಟ್ಟಿಂಗ್ ಗಿಟ್ಟಿಂಗ್ ಆಡ್ತೀರಿ ಏನು? ಮತ್ತೆ ಇಲ್ಲೋ ಮರ ಯಾರ್ದಾರ ಮನಿ ಮುಚ್ಚಿ ಹಿಂಗೆ ಅಂದು ನಾ ಬೆಟ್ಟಿಂಗ್ ಆಡ್ಲಿವಪ್ಪ. ಸುಮ್ಮಪ್ಪ ನಾವು ಇಂಟ್ರೆಸ್ಟ್ನಿಂದ ನೋಡ್ತೀವಪ್ಪ. ಆಡೋರು ಅದಾರ ಬಿಡು, ಅದರಿಂದ ಎಷ್ಟು ಮನಿ ಹೊಲ ಮಾರ್ಕೊಂಡವ್ರು ಅದಾರ ಮರ, ಅದರಿಂದ ಬೆನ್ನು ಹತ್ತಬಾರ್ದಪ್ಪ. ಚಲೋ ಅಲ್ಲದು. ಸುಮ್ಮ ನೋಡಿ ಸಂತೋಷ ಪಡ್ಬೇಕು ನೋಡಿ ಅಷ್ಟೇ. ನಾವು ಅಂಥ ಮಂದಿಯಪ್ಪ, ಬೆಟ್ಟಿಂಗ್ ಗಿಟ್ಟಿಂಗ್ ಆಡೋ ಮಂದಿ ಅಲ್ಲ. ಮೊದಲಿಂದನೂ ಹಿಂಗೆ ಇಂಟ್ರೆಸ್ಟಿಂದಾನೆ ಕ್ರಿಕೆಟ್ ನೋಡ್ತೀರೇನ್ರಿ? ಮೊದಲಿಂದ ಭಾರಿ ಇಂಟ್ರೆಸ್ಟಪ್ಪ. ಈಗ ಒಂದು ಸ್ವಲ್ಪ ಕಣ್ಣು ಮಂಜಾಗ್ಯಾವಲ್ಲ ಅಂದಂಗೆ. ನಿನ್ನೆ ಅಜರುದ್ದೀನ್ ಏನು ಬ್ಯಾಟಿಂಗ್ ಮಾಡಿದ್ನೋ ಮಾರ, ಭಾರಿ ಬ್ಯಾಟಿಂಗಪ್ಪ. ಓಹೋ, ಅಜ್ಜಾರು ಸರ್ದಂಗೆ ಕಾಣ್ತಾರ. ಯಾಕೆ ಅಜರುದ್ದೀನ ಅಂತಾರಲ್ಲ. 20 ವರ್ಷದಿಂದ ಕ್ರಿಕೆಟ್ ನೋಡಿದ್ದು ಈಗ ಮಾತಾಡ್ತಾರಂದ್ರೆ ಡೌಟ್ ನನಗೆ. ಯಾಕೋ ಸರ್ದಾರ್ ಕಾಣಿಸುತ್ತೆ ಸ್ವಲ್ಪ. ಯಾಕೆ ಏನು ವಿಚಾರ ಮಾಡಕತ್ತಿ? ನನಗೆ ಹುಚ್ಚಿಡ್ತದ ಹಿಂದಿಂದ ಮಾತಾಡಕತ್ತೀನಿ, ಹಳಿ ಕಾಲದಾಗದ ನೀವು ಮನುಷ್ಯ ಅಂತಂತೇನು? ಓ ಮಾರಾಯ, ನಾನು ಹಿಂದಿಂದು ಹೈಲೈಟ್ಸ್ ನೋಡಕತ್ತಿದ್ದೆ, ಅದ್ರ ಬಗ್ಗೆ ಮಾತಾಡೀನಿ. ನೀನು ಅಂಥದ್ದು ವಿಚಾರ ಮಾಡಕ್ಕೆ ಹೋಗ್ಬೇಡ. ನಾ ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ. ಇಲ್ರಿಪ್ಪ, ನಾ ಯಾಕೆ ಹಂಗೆ ತಿಳ್ಕೊಳ್ಳಿರಿ? ನಾ ಏನೋ ಬೇರೆ ವಿಚಾರ ಮಾಡಕತ್ತಿದ್ದೆ ರೀ. ಅವಾಗಿನ ಟೀಮ್ ಹೆಂಗಿತ್ತಲ್ಲ ಅಂತೇಳಿ ವಿಚಾರಿಸಕತ್ತಿದ್ದೀರಿ. ಹೆಂಗಿತ್ರಿ ಅವಾಗಿನ ಟೀಮು? ಅಜರುದ್ದೀನ್, ಗಂಗೂಲಿ, ಯುವರಾಜ, ಜಡೇಜಾ. ಈ ಜಡೇಜಾ ಅಲ್ಲ ರೀ, ಮೊದ್ಲಿನೊಬ್ಬ ಜಡೇಜಾ ಇದ್ದ. ಅವ ಕುಂಬ್ಳೆ, ದ್ರಾವಿಡ, ಜಾವಗಲ್ ಶ್ರೀನಾಥ, ವೆಂಕಟೇಶ್ ಪ್ರಸಾದ, ಒಬ್ರ ಭಾರಿ ಟೀಮ್ ಬಿಡ್ರಿ. ಅವಾಗ ನೋಡ್ಲಿಕ್ಕೆ ಭಾರಿ ಮಸ್ತ್ ಇಂಟ್ರೆಸ್ಟ್ ಬರ್ತದಲ್ರಿ. ಇವಾಗಿನ ಟೀಮ್ಗಳೇನು ಕಡಿಮೆ ಇಲ್ಲ ಬಿಡ್ರಿ, ಆದ್ರೆ ನಮ್ಮ ಕಾಲದಾಗ ಬೇರೆನೇ ಇತ್ತು ಬಿಡ್ರಿ. ಅವಾಗೆಲ್ಲಿ ಟಿವಿ ಗಿವಿ ಮೊಬೈಲು ಇಂಥವೆಲ್ಲ ಏನಿರ್ತದಿಲ್ಲ. ರೋಡ್ ಮೇಲೆ ನಿಂತು TV ಶೋರೂಮ್ನಾಗ ಹಚ್ಚಿರ್ತದ್ರಲ್ರಿ, ಅದು ನೋಡ್ತಿದ್ವಿ ನೋಡ್ರಿ ನಾವು ಟಿವಿನ. ಹೌದ್ರಿ, ಎಷ್ಟು ಗುಂಪಾಗಿ ನಿಂತಿರ್ತಿದ್ವಿ ನೋಡಿದ್ರಿಲ್ರಿ. TV ಶೋರೂಮ್ ಮುಂದೆ ಸಾಲಿರ್ತಿತ್ತು ಮಂದಿ, ಹಿಂಗ ಅಷ್ಟು ಮಂದಿ ನಿಂತು ನೋಡೋರು. ಎಲ್ಲ ಕೆಲ್ಸಕ್ಕೆ ಹೋತೋರು ಬರೋ ಮುಂದಾಗ TV ಶೋರೂಮ್ ಮುಂದೆ ನಿಂತು ಕ್ರಿಕೆಟ್ ಮ್ಯಾಚ್ ನೋಡೇನೆ ಮನೆಗೆ ಹೋಗೋರು. ಅಂತ ಕಾಲಿತ್ತು ಅವಾಗ. ಹೆಂಗ್ರಿ ಅವಾಗ ಬ್ಯಾಟಿಂಗು ಅದು. ಸಿದ್ದು ಬರ್ತಾನ ಬ್ಯಾಟಿಂಗಿಗೆ ಅಂದ್ರ ಅದನ್ನ ನೋಡಾಕನೆ ಒಂದು ಮಜಾನೇ ಬೇರೆ ರೀ. ಹೌದೌದ್ರಿ, ಅವ ಬರ್ತಾನಂದ್ರ ಆಡೋದಕ್ಕಿಂತ ಅವ ಬರೋದು ನೋಡೋದ ಬರೀ ಮಜಾ ರೀ. ಬಂದ್ಗಳೇ ಬಿತ್ತ 6. ಅದ್ರಾಗ ಪಾಕಿಸ್ತಾನ ಜೊತೆ ಇತ್ತಂದ್ರ ಮುಗೀತು. ಒಂಥರ ಜಗಳ ಪಿಕ್ಸ್ ನೋಡ್ರಿ. ಅವಾಗ ಅದು ಒಂದು ಮ್ಯಾಚ್ ನೋಡಿರೇನ, ಇಂಡಿಯಾ ಪಾಕಿಸ್ತಾನದು. ಪಾಕಿಸ್ತಾನದವ ಒಂದು 4 ಹೊಡೆದು ನಮ್ಮ ಬಾಲರ್ ವೆಂಕಟೇಶ್ ಪ್ರಸಾದ್ ಕಡೆ ಬ್ಯಾಟ್ ತೋರಿಸ್ತಾನ್ರಿ. ಆಮೇಲೆ ನೆಕ್ಸ್ಟ್ ಬಾಲನೇ ಬೀಳ್ತದ ನೋಡ್ರಿ, ಬೋಲ್ಡ್, ಸೀದಾ ಬೋಲ್ಡ. ಅವಾಗ ವೆಂಕಟೇಶ್ ಪ್ರಸಾದ್ ಅವನಿಗೆ ಏನ್ ಹೇಳ್ತಾನ ಗೊತ್ತನ್ರಿ? ಪೇಮೆಂಟ್ ತೋರಿಸ್ತಾನ್ರಿ. ಅದು ಮ್ಯಾಚ್ ನೋಡೋ ಮಜಾನೇ ಬೇರೆ ಬಿಡ್ರಿ. ಮೈ ಜುಮ್ ಅನಿಸ್ತತ್ತು. ಅವಾಗಿಂದ ಒಂಥರ ಮಜಾ ಐತ್ರಿ, ಈಗಿಂದ ಒಂಥರ ಮಜಾ ಬಿಡ್ರಿ. ಈಗ IPL ಮ್ಯಾಚ್ ಅದಾರ ಏನು ಹುಚ್ಚಿಡ್ದದ್ರಿ ಹುಡುಗರು. ಏನ್ ಫ್ಯಾನ್ಗಳು ಅಂತೀನ್ರಿ. ವಿರಾಟ್ ಕೊಹ್ಲಿ ಫ್ಯಾನ್ ಏನು, ಧೋನಿ ಫ್ಯಾನ್ ಏನು, ಒಬ್ರ ಇಬ್ರಿ, ಹಾರ್ದಿಕ್ ಪಾಂಡೆ, ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇಟ್ಟಿರ್ತಾರ ನೋಡ್ರಿ ಹುಡುಗರನ್ನೇ. ಅಷ್ಟು ಈಗಿನ ಮ್ಯಾಚ್ ನೋಡ್ಲಿಕ್ಕೆ ಭಾರಿ ಮಜಾ ಇರ್ತಾವ ಬಿಡ್ರಿ. ಹೌದೌದು, ಭಾರಿ ಮಜಾ ಇರ್ತಾವ. ನಾ ಅದಕ್ಕೆ ಏನ್ ಹೇಳ್ತೀನಿ, ಮತ್ತೆ IPL ನಡೀತಂದ್ರ TV ಬಿಟ್ಟು ಹೇಳಂಗೆ ಇಲ್ಲ. ನಮ್ಮ ಮನ್ಯಾಗ ಹೆಂಡ್ತಿ ಇಷ್ಟು ದಿನ ಬೈತಿಲ್ಲ, ಒಂದು ಸ್ವಲ್ಪ ಕ್ರಿಕೆಟ್ ಹಚ್ಚಿದ್ರೆ ಆಕಿಗೂ ಕ್ರಿಕೆಟ್ ರುಚಿ ಹಚ್ಚಿಬಿಟ್ಟಿನಿ. ಈಗ ಒಟ್ಟ ಆಕಿನೂ TV ಬಿಟ್ಟು ಎದ್ದ ಹೋಗಂಗಿಲ್ಲ. ಆಯ್ತು, ಈಗ ಶುರು ಆತಾವಲ್ರಿ, ಮಾರ್ಚ್ 22ನೇ ತಾರೀಕಿಂದ ಶುರು ಆತಾವಂತ. SLC ಪೇಪರ್ ಒಂದು ನಡೆದಿರ್ತಾವ. ಹೆಂಗ್ ಮಾಡ್ತಾವ ಏನ್ರಪ್ಪ ಹುಡುಗರು. ಹೌದೌದ್ರಿ, ಅದ್ರಾಗ ಪೇಪರ್ ಇದ್ದಾಗನೇ ಒಂದು ಇಟ್ಟಾರ್ರಿ, ಅದೊಂದು ಪ್ರಾಬ್ಲಮ್. ಆದ್ರೂ ಬಿಡಂಗಿಲ್ಲ ಬಿಡ್ರಿ ಹುಡುಗರು. ಎಕ್ಸಾಮ್ ಬರ್ದು ಬಂದಾರ ಮ್ಯಾಚ್ ನೋಡತಾರ್ರಿ ಅವ್ರು. ಅದು ಕರಿ ಅದು ಬಿಡ್ರಿ, ಮ್ಯಾಚ್ನಾಗಿರೋ ಇಂಟ್ರೆಸ್ಟ್ ಹಂಗಿರ್ತದ ನೋಡ್ರಿ. ಹೋಟೆಲ್ಗೆ ಹೋಗಿ ಚಹಾ ಕುಡಿದ್ರು ನೋಡ್ರಿ. ಚಹಾ ಕುಡಿಬೇಕು ಅನಿಸ್ತಾ ಈಗ? ನೋಡ್ರಿ ಹೋಗಿ ಬರಮ್. ನಿಮ್ಗೆ ಅವಾಗ ಚಹಾ ಬೇಕಾ ಅಲ್ರಿ? ಹೌದ್ರಪ್ಪ, ನಮಗದು ಟಾನಿಕ್ ಇದ್ದಂಗ್ರಿ. ಯಾಕ್ರಿ ಮಾಮಿ 4-5 ದಿನದಿಂದ ಒಟ್ಟು ಸೀರಿಯಲ್ ಬಗ್ಗೆ ಮಾತಾಡವಲ್ರಲ್ಲ ನೀವು? ಎಷ್ಟು ಸೀರಿಯಲ್ ದಿನ ವಿಷಯ ಹೇಳೋರು. ಹೌದು ಬಿಡ, 4-5 ದಿನದಿಂದ ನಾ ಧಾರಾವಾಹಿನೇ ನೋಡಿಲ್ಲ. ಕೇಳ್ಬೇಕಂದಿದ್ ನೋಡ, ನಗಳ ನೆನಪು ಮಾಡ್ಕೊಂಡಿದ್ದೆ. ಸುಮ್ಮ ಬಂದ್ಲಂದ್ರೆ ಧಾರಾವಾಹಿಗಳು ಏನಾಗ್ಯಾವ ನೋಡ್ಬೇಕವ, ಕೇಳ್ಬೇಕಾಗಿನ್ ಬಾಯಿಲಿ ಅಂತ ಅನ್ಕೊಂಡೆ. ನೀನೇ ತೆಗೆದ್ ನೋಡ ಸುದ್ದಿ. ಏನಾಗ್ಯಾವ ಯಾವ್ಯಾವ ಧಾರಾವಾಹಿಗಳು? ಅವ್ವ, ನೀವು ಧಾರಾವಾಹಿ ನೋಡಿಲ್ರಿ ಮಾಮಿ? ಅಷ್ಟು ಇದು ಮಾಡೋರು ಧಾರಾವಾಹಿ ಅಂದ್ರ ಯಾರನ್ನು ಮಾತಾಡ್ಸಿ ಇದ್ ಕೊಡ್ತದಲ್ಲ ಅಂತದ್ರಾಗ ಧಾರಾವಾಹಿ ನೋಡಿಲ್ಲ ಅಂದ್ರೆ ಭಾರಿ ಆಯ್ತು ಬಿಡ್ರಿ. ಇದು ಕ್ರಿಕೆಟ್ ನಡ್ದಾವ ನಿನ್ನ ಹುಚ್ಚಿ. ಏನ್ ಧಾರಾವಾಹಿ ನೋಡ್ತೀಯ ಸುಮ್ಮ ನೀನು? ಕ್ರಿಕೆಟ್ನ್ಯಾಗ ಇಂಟ್ರೆಸ್ಟ್ ಧಾರಾವಾಹಿಗಳದಾಗ ಇಲ್ಲ ಆಗಿಬಿಟ್ಟ ನೋಡುವ ನನಗೀಗ. ಕ್ರಿಕೆಟ್ ಹಚ್ಚಿದ್ರಂದ್ರೆ ಎದ್ದ ಹೋಗ್ಬಾರ್ದು ಅನ್ಸತ್ತ, ಅಷ್ಟು ಇಂಟ್ರೆಸ್ಟ್ ಬಂದ ನನಗೀಗ. ಅವ್ವ, ನೀವು ಕ್ರಿಕೆಟ್ ನೋಡೋದು ಕಲ್ತೀರಿ ಮಾಮಿ? ಅದೇನ್ ಬ್ಯಾಟ್ ಬಾಲ್ ತಗೊಂಡ್ ನಿಂದಿರ್ತಾವ ಸಂತೆನ ಅಂತಿದ್ರಲ್ಲ ಇವ ನಿಮ್ಮ ಮೊಮ್ಮಕ್ಳು ಹಚ್ಚಿದ್ರ. ಅವಾಗ ಹಂಗೆ ಅಂತಿದ್ನಲ್ಲ ಸುಮ್ಮ.
ಈಗ ಈಕಿನ ಧಾರಾವಾಹಿ ನೋಡ್ತಾ ಸಂತೆ ಅನ್ನಂಗಾಯ್ತು ಏನೋ ನಮ್ಮ ಮನೆಯವ್ರಿಗೆ. ತಾವು ಕ್ರಿಕೆಟ್ ನೋಡ್ತಿದ್ರಂದ್ರ ನನ್ನ ಬಾಜು ಕುಡ್ಸ್ಕೊಳ್ಳೋರು, ಕುಡ್ಸ್ಕೊಂಡು ಏ ಬಾರ ನೋಡ್ಬಾ ಕ್ರಿಕೆಟ್ ಎಷ್ಟು ಇಂಟ್ರೆಸ್ಟ್ ಇರ್ತದ ನೋಡು, ಏ ಅವ ಹಂಗೆ ಹೊಡಿತಾನೆ ಅವ ಹಿಂಗೆ ಹೊಡಿತಾನೆ ಅಂತೇಳಿ ಅವ್ರವ್ರ ಹೆಸರೆಲ್ಲ ಹೇಳಿ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತೇಳಿ ಹಿಂಗಂದ್ರೆ ಅದು 4 ಇದು 6 ಇದು ಎಲ್ಲ ತಿಳಿಸಿ ಅವರು ಮತ್ತು ಅವ್ರು ಅಷ್ಟು ಪ್ರೀತಿಯಿಂದ ಕರೀತಾರ ಅಂತೇಳಿ ನಾನು ಹೋಗಿ ಬಾಜು ಕೂಡಾಕಿ ಅವಾಗಿಂದ ಇಂಟ್ರೆಸ್ಟ್ ಬರ್ಲಿಕ್ಕೆ ಬಿಡ್ತು. ಅದ್ರಾಗ ಈಗ ಹೆಣ್ಮಕ್ಳದ್ದು ನಡೆದಲ್ಲ ನೀನು ಕ್ರಿಕೆಟ್ RCB ಅವತ್ತು ಭಾರಿ ನಡೆದವ ಮ್ಯಾಚ್. ನಾನು ನೋಡ್ತೀನಿ ಈಗ ಕಂಪಲ್ಸರಿ ನೋಡ್ಲಿಕ್ಕೆ ನೋಡು. ಹೌದಲ್ರಿ, ಹೆಣ್ಮಕ್ಳು ನಡೆದವ್ ಕಾಣಿಸತ್ತಿ. ನಮ್ಮ ಹುಡುಗರು ಹಚ್ಚಿರ್ತಾವ, ನಾ ಕಡೆ ಟಿವಿ ಕಡೆ ಲಕ್ಷಣ ಕೊಡಂಗಿಲ್ಲ ಕ್ರಿಕೆಟ್ ಹಚ್ಚಿದ್ರಂದ್ರ. ಏವು RCB ಮ್ಯಾಚ್ ನೋಡಿದ್ರಂದ್ರೆ ನೀನು ಎದ್ದವಂಗ್ ನೋಡ್ಸಮ್ಮ, ಅಷ್ಟು ಇಂಟ್ರೆಸ್ಟ್ ಬಂದ್ಬಿಡ್ತದ. ನೀನು ಏನ್ ಆಡ್ತಾರ ಇವ, ಎಷ್ಟು ಚಂದ ಆಡ್ತಾರಂದ್ರೆ ಹೆಣ್ಮಕ್ಳು. ಗಂಡಸರು ಏನ್ ಮಾಡ್ಯಾರ ಅವ್ರ ಮುಂದೆ ಅಷ್ಟು ಚಂದ ಹೊಡಿತಾರ ನೋಡು, ಏನು 6 ಹೊಡಿತಾರ ಏನು 4 ಹೊಡಿತಾರ. ನೀನು ಆ ಹೆಣ್ಮಕ್ಳು ಕ್ರಿಕೆಟ್ ನೋಡಿದ್ರ ನನಗಂತೂ ಹುಚ್ಚು ಮಬ್ಬು ಕುಡಿಯೋ ಬಿಡ್ತಿಸ್ ನೋಡುವ ಯವ್ವ. ಏ ಮಾಮೀರಿ 4 6 ಎಲ್ಲ ಗೊತ್ತು ಬಿಡ, ನಿಮಗೆ ಭಾರಿ ಕಲ್ತಿರ್ ಬಿಡ ಕ್ರಿಕೆಟ್ ಅದ. ನಾನಿನ ಅವ್ರ ಜೊತೆ ನೋಡಕತ್ತೀನಿ, ನನಗೆಲ್ಲ ಗೊತ್ತದ ಅಂತ ಏನ್ ಹೇಳ್ತೀನಿ. ಮತ್ತ ಮನ್ ನೋಡವ ಯಾವ್ದ ಜೊತೆ ಒಂದು ಮ್ಯಾಚ್ ಇತ್ತವ ನೋಡಿದೆ, RCB ವರ್ಸಸ್ UPNDC ಅಂತಾರವ, ಅದಿತ್ತು. ನನಗೆ ಅಷ್ಟೊಂದು ಪಕ್ಕ ಗೊತ್ತಿಲ್ಲ. ಅವ್ರ ಜೊತೆ ಆಡೋ ಮುಂದಾಗ RCB ಅವರು ಮುಗಿಸಿದ್ರು. ಇನ್ನೇನು ಅವ್ರದ್ದಿತ್ತು ಬ್ಯಾಟಿಂಗ್ ನಡೆದತ್ತ. ಅವ್ರದ್ದು ಬ್ಯಾಟಿಂಗ್ ನಡೆದಾಗ ಇವ್ರು ಬಾಲಿಂಗ್ ಹಾಕೋ ಮುಂದಾಗ ಇನ್ನ ಭಾಳ ರನ್ ಬೇಕಾಗಿದ್ದು, ಓವರ್ ಕಡಿಮೆ ಇದ್ದು ಏನೋ ಬೇಕಾಗಿತ್ತು. ಇನ್ನೇನು RCB ಅವ್ರು ಗೆದ್ದೇ ಗೆಲ್ತಾರ ಬಿಡು, ಸೋಲು ಮಾತೇ ಇಲ್ಲ ಅನ್ಕೊಂಡು ಅಡಿಗೆ ಮನೆಗೆ ಹೋಗಿ ಒಂದಿಷ್ಟು ಹಾಲು ಕಾಯಿಸಿ ಬಂದ್ರೈತೆ ಅಂತ ಒಳಗೆ ಹೋಗಿ ನೀವು ಬರಷ್ಟಿಗೆ ಫುಲ್ ಟರ್ನ್ ಮ್ಯಾಚ್. ಹೆಂಗಂದ್ರ ಆ ಹುಡುಗಿ ಆ ಕಡೆ ಹಾಕಿ 2 6 1 4 ಹೊಡೆದು ಬಿಟ್ಲವ. ಮತ್ತೆ ಏನಾಗ್ತದೆ 18 ರನ್ ಒಂದೇ ಓವರಿಗೆ ಬಂದಾಗ ಟರ್ನ್ ಆಗ್ಲಾರ್ದು ಏನಾಗ್ತದೆ ಮ್ಯಾಚ್ ಟೈ ಆಗಿಬಿಡ್ತದ. ಏ ಮಾಮಿ, ನೀವು ಕ್ರಿಕೆಟ್ ಬಗ್ಗೆ ಮಾತಾಡೋದು ನೋಡಿದ್ರೆ ನನಗೆ ಭಾಳ ವಿಚಿತ್ರ ಆಗ್ಲಿಕ್ಕೆ ಬಿಡ್ತವ. ಏನು ಟರ್ನ್ ಆಯ್ತು ಮ್ಯಾಚ್ ಅಂತೀರಿ, ಟೈ ಆಯ್ತು ಅಂತೀರಿ, ರನ್ ಬೇಕಾಗಿತ್ತು 6 ಬೇಕಾಗಿತ್ತು ಓವರ್ ಅಂತೀರಿ. ನಮಗೆ ಇವೇನು ಗೊತ್ತಿಲ್ಲ ನೋಡ್ರಿ. ಕೇಳ ನೀನು ಹುಚ್ಚಿ, ಮ್ಯಾಚ್ ಟೈ ಆಯ್ತು, ಟೈ ಆಗೋಣ ನನಗೂ ಟೆನ್ಷನ್ ಆಗಿಬಿಡ್ತವ. ಕೂತಬಿಟ್ಟು ನಾನು ಏನು ಮಾಡ್ತಾರವ ಇನ್ನ ಅಂತೇಳಿ. ಅದೇನೋ ಸೂಪರ್ ಓವರ್ ಅಂತ ಆಡಿಸ್ತಾರಂತವ, ಸೂಪರ್ ಓವರ್ ಅಂತ ಆಡಿಸಿದ್ರು. 1 ಓವರಿಗೆ ಎಷ್ಟು ರನ್ ನೋಡಿತಾರೆ ಯಾರು ಅಂತೇಳಿ ನೋಡಿದಿರ್ತದಂತ. ಅದು ಆಡ್ಸಾಕತ್ತಿದ್ರು, ಆಡ್ಸೋಣ ಭಾರಿ ಎಫರ್ಟ್ ಹಾಕಿದೆ ಬಿಡು ಇಬ್ರು. ಆದ್ರೆ RCBನೇ ಸೋತ್ ಬಿಡ್ತೇವ. ನಮ್ಮ ಹುಡುಗನ ಮುಖ ಹಿಂಗೆ ಆಗಿಬಿಡುತ್ತೆ. ಹಂಗಾದಾಗ ನೋಡ್ರವ ಹೆಣ್ಮಕ್ಳನ್ನ ಹೆಂಗೆ ಆಡ್ತಾರಲ್ರಿ. ಮತ್ತು ಓದೋಸ್ ಕಪ್ ಹೊಡೆದಲ್ಲ ಅವರು, ಹಿಂಗ್ಯಾಕೆ ಮಾಡ್ತಿ? ಗಂಡು ಮಕ್ಳಿಗೆ ಹೊಡಿದಾಗ್ಲಿಲ್ಲ, ಹೆಣ್ಮಕ್ಳು ಹೊಡ್ಕೊಂಬಂದಿರಲಿಲ್ಲ. RCB ಕಪ್ ಅವರೇ ಹೊಡ್ತಾರ ಮತ್ತೆ ಓದ್ಸಲ. ಹೌದ್ರಿ, ನನಗೆ ಗೊತ್ತಿಲ್ರಿ ಬಾ. ಹೋದ ವರ್ಷದಿಂದ ನೋಡಕತ್ತೀರಿ ನೀವು ಮ್ಯಾಚ್ನ? IPL ಅಂತೂ ಒಟ್ಟೆ ಬಿಡಂಗಿಲ್ಲ. ಈ ಹುಡುಗಿಯರ್ದು ಹೋದ ವರ್ಷ ನೋಡಿದ್ದಿಲ್ಲ ನಾನು, ಈ ಸಲ ಇಂಟ್ರೆಸ್ಟಿಂದ ನೋಡ್ಲಿಕತ್ತೀನಿ. ಮತ್ತೀಗ IPL ನೋಡೋರು ನೀವು ಅಂದ್ರೆ? ಮತ್ತೆ ಮಾರ್ಚ್ 22ರಿಂದ ಶುರು ಆಗ್ತದ ಇವ. ದಿನ ಮ್ಯಾಚ್ ತಪ್ಪಲಾರ್ದ ನೋಡ್ತೀನಿ ನಾನು. ಶನಿವಾರ ರವಿವಾರ ಅಂತ 2 ಇರ್ತಾವ, ಒಟ್ಟ ಬಿಡಂಗಿಲ್ಲವ. ನಾನು 12 ತನ ನೋಡ್ತೀನಿ ನೋಡ್ರಿ ರಾತ್ರಿ. ಯವ್ವ, ಧಾರಾವಾಹಿ ಬಗ್ಗೆ ಮಾತಾಡ್ತಿದ್ವಿ ಇಷ್ಟ ದಿನ, ಇನ್ ಮುಂದೆ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕ ನಿಮ್ಮ ಮುಂದೆ ಅಂದ್ರೆ? ಧಾರಾವಾಹಿ ನೋಡಂಗಿಲ್ಲಂತಲ್ಲ, ನೋಡ್ತೀನಿ ಅದನ್ನು. ಆದ್ರೆ ಈಗ ಕ್ರಿಕೆಟ್ಗಳು ನಡೆದವಲ್ಲ, ಹಂಗಾಗಿ ಧಾರಾವಾಹಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಕಡಿಮೆ ಆಗ್ಯದ ಅಂತ ಹೇಳಿದೆ ನಿನಗ. ನೀನ್ ನೋಡಿದಿಲ್ಲ ಇಂಡಿಯಾ ಫೈನಲಿಗೆ ಬಂತಲ್ಲ ಮತ್ತೆ? ನೀನ ಅಂತವೆಲ್ಲ ನೋಡ್ಬೇಕ ಇವ. ನಾವು ಇನ್ನು ಮುಂದೆ ಕ್ರಿಕೆಟ್ ನೋಡ್ಬೇಕ್ರವ. ಹಂಗಂದ್ರ ನೀವು ಅದ್ರ ಬಗ್ಗೆ ಹೇಳೋದು ನೋಡಿದ್ರೆ ನನಗೂ ಯಾಕೆ ಕ್ರಿಕೆಟ್ ಮೇಲೆ ಭಾಳ ಹುಚ್ಚಿಡ್ದಂಗೆ ಆಗ್ಲಿಕ್ಕೆ ಬಿಡ್ತೀರಿ. ದಿನ ನೋಡ್ಬೇಕ್ರಿ ನಾವು ಇನ್ನು ಮುಂದೆ ಅಂದ್ರೆ. ಮತ್ತೆ ಹಂಗಂತೇಳಿ ಸಂತೆನ ಕ್ರಿಕೆಟ್ ನೋಡ್ಕೊತ ಕೂತು ನಿನ್ನ ಗಂಡಗೆ ಅಡಿಗೆ ಮಾಡ್ಲಾರ ಇರ್ಬೇಡ ಹೋಯವ್ವ. ನಮ್ಮ ಮಾಮಿಯರು ಹೇಳ್ಯಾರಿ ಕ್ರಿಕೆಟ್ ನೋಡ್ತೀನಿ ರೀ ಅಂತೇಳಿ ಅಡಿಗೆ ಮಾಡ್ಲಾರ ಹಂಗೆ ಕೂತಿ ಅಂದ್ರೆ ಮತ್ತೆ ನಿನ್ನ ಗಂಡ ನನ್ನ ಹೆಸರು ಮೇಲೆ ಇದು ಮಾಡ್ತಾನೆ. ಅದಕ್ಕೆ ಹೇಳ್ತೀನಿ. IPL ಮ್ಯಾಚ್ ಅಂದ್ರೆ ಇಲ್ರಿ ಮಾಮಿ, ಅದು ಎಷ್ಟಕ್ಕೆ ಶುರು ಆಗ್ತದ್ರಿ? 2 ಗಂಟೆಗೆ 2:30 ಶುರು ಆಗ್ತದ. ಅಂದ್ರೆ 7:30 ತನ ಒಬ್ರದ್ದು ಬ್ಯಾಟಿಂಗ್ ಇರ್ತದ, 7:30ಯಿಂದ 11:30 ತನ ಒಬ್ರದ್ದು ಬ್ಯಾಟಿಂಗ್ ಇರ್ತದ. ಏನಿನ ಹುಚ್ಚಿ IPL ನೋಡ್ಬೇಕು. ನಾ ಅಂತೂ ಅಷ್ಟು ಕೂಕಿ ಹೊಡಿತೀನಿ ನೋಡು. ಏನು ಸಣ್ಣ ಹುಡುಗರಾದಂಗೆ ಹೇಗಿರಿ ಮಾಮಿ ನೀವು ಈಗೀಗ? ನಿಮ್ಮ ಎಷ್ಟು ಕ್ರಿಕೆಟ್ ಬಗ್ಗೆ ಹುಚ್ಚ ಇವ? ಅದು ನೋಡಿ ನೀನು ಅಂದ್ರೆ ಗೊತ್ತಾಗ್ತದ. ಗಂಡ ಹೆಂಡತಿ ಮಕ್ಕಳು ಕೂತು ಮ್ಯಾಚ್ ನೋಡೋ ಮುಂದಾಗ ಅದ್ರ ಮಜಾ ಏನು ಬರ್ತದಲ್ಲ, ನೀನೇ ಬಂದು ಇನ್ನೊಂದು 2 ದಿನ ಬಿಟ್ಟು ಹೇಳ್ತಿ ಅಂತ ಮ್ಯಾಚ್ ನೋಡಿಂದ. ಅದ್ರಾಗ RCB ಚೆನ್ನೈ ಸೂಪರ್ ಕಿಂಗ್ ಇದ್ದಾಗ ನೋಡಿದೆ ಅಂತ ತಿಕ್ಕೋ ನೀನು. ಆಡೋಗ ಸುದ್ದಿ. ಒಳ್ಳೆ ಗಂಡಸರು ಮಾತಾಡ್ದಂಗೆ ಮಾತಾಡ್ಲಿಕ್ಕತ್ತಿರಲ್ರಿ ಮಾಮಿ. ಯಾಕ ಗಂಡು ಮಕ್ಳು ಅಷ್ಟೇ ನೋಡ್ಬೇಕಂತ ಇರ್ತದಾನ? ಹೆಣ್ಮಕ್ಳಿಗೇನ ಕ್ರಿಕೆಟ್ ಇಂಟ್ರೆಸ್ಟ್ ಇರಂಗಿಲ್ಲ ಅಂತ ತಿಳ್ಕೊಂಡೇನು? ನಾವು ಅಭಿಮಾನಿಗಳು ಇರ್ತೀವ. ಇಲ್ಲಿ ಈ ಸಲ ಬೆಂಗಳೂರಾಗ ನಡೀತೆ ಅಂತಿಕೋ, ನಾನು ಮ್ಯಾಚ್ ನೋಡ್ಲಿಕ್ಕೆ ಹೋಗ್ಬೇಕಂತ ಮಾಡಿ ನಮ್ಮ ಮನೆಯವ್ರಿಗೆ ಹೇಳಿನಿ. ಒಂದ್ಸಲ ಕರ್ಕೊಂಡು ಹೋಗ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣದಾಗ ಮ್ಯಾಚ್ ನಡೀತಿರ್ತದಲ್ಲ ಅಂತ ಹೇಳಿನಿ. ಹೋಗ್ಬರ್ ತಗೊಂಡಾರ ಹೋಗ್ಬರ್ತೀನಿ ನಾನು ಈ ಸಲ. ಹೆಂಗಿದ್ದೋರು ಹೆಂಗಾಗ್ಬಿಟ್ರಿ ಮಾಮಿ, ಹೆಂಗಿದ್ದೋರು ಹೆಂಗಾಗ್ಬಿಟ್ರಿ. ಅಯ್ಯ ಇದೇನಾ ನೀನ ಹಾಡನೆ ಹಾಡಾಕತ್ತಿದ್ದಿಲ್ಲ ನೀನ ಹುಚ್ಚಿ? ನಿಮ್ಮನ್ನ ನೋಡಿದ್ರೆ ಹಂಗೆ ಶಾಕ್ ಆಗ್ಯದ್ರಿ ಮಾಮಿ ನನಗ. ಅಲ್ಲ ಅವಾಗ ಎಷ್ಟು ಬೈತಿದ್ರಿ ಕ್ರಿಕೆಟ್ ಅಂದ್ರ, ಈಗ ಅದ್ರ ಬಗ್ಗೆ ಏನೆಲ್ಲ ಬೋಧನೆ ಮಾಡ್ಲಿಕತ್ತೀರಿ. ಅಬ್ಬಾ ಗ್ರೇಟ್ ಬಿಡ್ರಿ ನೀವು.
ಹಿಂಗೆ ನೋಡುವ ಸುಮ್ಮ ಮನುಷ್ಯಾಗ ಯಾವಾಗ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳಿಕೆ ಬರಂಗಿಲ್ಲ, ಹೌದಿಲ್ಲ? ಅದು ಕರೆ ಅದ ಬಿಡ್ರಿ ಮಾಮಿ. ನಿಮಗೂ ಯಾರಿಗಾರ ಕ್ರಿಕೆಟ್ ಇಂಟ್ರೆಸ್ಟ್ ಅದೇನ್ರಿ? ನೀವು ಫ್ಯಾಮಿಲಿ ಜೊತೆ ಕೂತ್ ನೋಡ್ತಿದ್ರಂದ್ರ ಸ್ವಲ್ಪ ಕಮೆಂಟ್ ಹಾಕ್ರಿ ನೋಡಮ್ಮ. ನಮ್ಮ ಮಾಮಿಯರಂತ್ರ ಎಷ್ಟು ಚೇಂಜ್ ಆಗ್ಯಾರ ನೋಡಿದ್ರಿಲ್ರಿ ನೀವೇ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸ್ವಲ್ಪ ಮರಿಬೇಡ್ರಿ ನಮ್ಮನ್ನ. ಹಂಗೆ ಬಾಜುಕಿನ ಬೆಲ್ ಐಕಾನ್ ಒತ್ತಿರಿ. ಹೊಸದಾಗಿ ಯಾರ ಚಾನಲ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.